ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಬೆಳಗ್ಗೆ ನಮ್ಮಮ್ಮ ಅದ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರು, ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ವೋ. ಆದ್ರೆ ಈಗ ಯೋಚನೆ ಮಾಡಿದ್ರೆ ಗೊತ್ತಾಗ್ತಿದೆ ಅದ್ರ ಬೆಲೆ ಏನು ಅಂತ. ಅದು ಜೀವನದಲ್ಲಿ ಸಂಪಾದನೆ ಮಾಡಕ್ ಆಗದೆ ಇರೋಂಥ ವಸ್ತು ಕಣೋ. ಇವಾಗ ಅದೇನ್ ಮಾಡಿದ್ರು ವಾಪಸ್ ಬರಲ್ಲ. ಆದ್ರೆ ನನ್ನಿಂದ ನಾಶ ಆಗೋಯ್ತು. ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡ್ಮಗ, ಬೇಜಾರು ಮಾಡ್ಕೋಬೇಡ. ಈ ಭೂಮಿ ಮೇಲೆ ಯಾವ್ದು ಶಾಶ್ವತ ಅಲ್ಲ ಕಣೋ. ಈಗ ಏನ್ ಮಾಡಕ್ಕಾಗತ್ತೆ ಹೇಳು? ಅದೇನ್ ನೀನ್ ಬೇಕಂತ ಮಾಡೋದಲ್ಲ ಅಲ್ವಾ? ಸಮಾಧಾನ ಮಾಡ್ಕೊಳ್ಳೋದ್ರುವ. ನೀನೇ ಹೇಳ್ದಲ್ವೋ, ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ತಪ್ಪೆ ಅಂತ. ನಾನೇನೋ ಹೇಳ್ದೆ ಅಪ್ಪ, ಅದನ್ನೇ ನೀನ್ ತಪ್ಪಾಗಿ ತಿಳ್ಕೊಬೇಡ. ಸರಿ, ನೀನ್ ತುಂಬಾ ಯೋಚನೆ ಮಾಡೋದ್ ಬದಲು ಮೈನಾ ಕೈಲಿ ಒಂದು ಖಡಕ್ಕಾಗಿ ಒಂದು ಚಾಯ್ ಮಾಡಿಸ್ಕೊಂಡು ಹಂಗೆ ಪಾರ್ಕಿಂಗ್ ಲಾಟ್ ಅಲ್ಲಿ ಒಂದು ವಾಕ್ ಮಾಡ್ಕೊಂಬರೋಣ ಬಾ. ಬಾ ಮಗ. ಏಯ್, 1 ನಿಮಿಷ ಇರೋ. ಯಾಕೋ? ನಾಳೆ ನಮ್ಮ ಅಪ್ಪನ ಪುಣ್ಯತಿಥಿ ಇದೆ. ನಿಮ್ಮೆಲ್ರೂ ಇನ್ವೈಟ್ ಮಾಡಿದ್ದಾರೆ. ಆಮೇಲೆ ನೀವ್ ಯಾರು ಬರ್ದೇ ಹೋದ್ರೆ ಆಮೇಲೆ ಎಲ್ಲಾನು ಸೇರಿಸಿ ನನ್ನ ಜೊತೆ ಯುದ್ಧನೇ ಮಾಡ್ಬಿಡ್ತಾಳೆ ಅಷ್ಟೇ. ಸರಿ ಬಾ, ಹಾಗಿದ್ರೆ ಎಲ್ರಿಗೂ ನೀನೇ ಹೇಳ್ಬಿಡು. ಇಲ್ವೋ, ನನ್ಗೆ ತುಂಬಾ ಬೇಜಾರಾಗ್ತಿದೆ. ನೀನೇ ಹೋಗಿ ಹೇಳ್ಬಿಡು ಪ್ಲೀಸ್. ಲವ್, ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಮಗ. ನನ್ನ ಕೈಲಿ ಆಗ್ತಿಲ್ಲ ಕಣೋ, ಪ್ಲೀಸ್ ಅರ್ಥ ಮಾಡ್ಕೋ. ಸರಿ, ನೀನ್ ನನ್ನ ಜೊತೆಗೆ ಬಾ. ನಿನ್ ಪಕ್ಕದಲ್ಲಿರೋ ಮ್ಯಾಟ್ರ್ ನಾನು ಎಲ್ಲರಿಗೂ ಹೇಳ್ತೀನಿ. ಧ್ರುವ ಅವರಮ್ಮ ನನ್ನ ಊಟಕ್ಕೆ ಕರೆಯೋದು ಬೇಡ ಅಂತ ಹೇಳಿರ್ತಾರೆ. ಇವರಿವತ್ತು ಎಲ್ರನ್ನೂ ಊಟಕ್ಕೆ ಕರಿಬೇಕಾದ್ರೆ ನಾನು ಅಲ್ಲಿದ್ರೆ ಅವ್ರು ನನ್ನೂ ಕರಿಬೇಕಾಗುತ್ತೆ. ಸುಮ್ಮನೆ ಯಾಕೆ ಅವ್ರಿಗೆ ಹಿಂಸೆ ಕೊಡೋದು? ಇವತ್ತೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಬೇಡ. ಹಾಗೆ ಮಾಡ್ತೀನಿ. ಧ್ರುವ, ಹೋಗು ಧ್ರುವ. ಏಯ್ ಆನಂದ್, ನಿನಗೆ ಎಲ್ಲಾನು ಕರಿ ಅಂತ ಹೇಳಿದ್ರೆ ನೀನ್ ನನ್ನೇ ತಳ್ತಿದ್ಯಲ್ಲ. ಅದನ್ನ ನಾನು ಹೇಳಿದ್ರೆ ಸರಿಯಾಗಲ್ಲ ಮಗ, ಅದನ್ನ ನೀನೇ ಹೇಳ್ಬೇಕು. ಹೇಳು. ಎಲ್ಲ ಒಂದ್ಸಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಧ್ರುವನ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇದೆ. ಧ್ರುವ, ಹೇಳ್ ಮಗ. ಸರಿ ಸರಿ, ಎಲ್ರು ಕೇಳಿಸ್ಕೊಳ್ಳಿ. ನಾಳೆ ನಮ್ಮ ಮನೇಲಿ ನಮ್ಮ ಅಪ್ಪನ ಪುಣ್ಯತಿಥಿ ಇದೆ, ಎಲ್ರೂ ಬರ್ಬೇಕು. ಅಕ್ಕ, ನಾಳೆ ನಮ್ಮ ಮನೇಲಿ ಪುಣ್ಯತಿಥಿ ಇದೆ, ನೀವು ಬರ್ಲೇಬೇಕು. ಸರಿ ಅಣ್ಣ? ಅಕ್ಕ, ನೀವು ಬರ್ಬೇಕು. ಹಾಪ, ಬರ್ತೀವಿ. ಅಕ್ಕ, ನೀವು ಮರಿಬೇಡಿ. ಕುಮಾರಣ್ಣ, ನಾಳೆ ನೀವು ಬರ್ಬೇಕು. ಧ್ರುವ, ನೀನ್ ಹೇಳೋದೆಚ್ಚೋ ನಾವು ಬರೋದೆಚ್ಚೋ. ಅವ್ರು ಬರಲ್ಲ ಅಂದ್ರು ನಾನು ಕರ್ಕೊಂಬರ್ತೀನಿ, ಸರಿನಾ? ಸರಿ. ಜಯಂತಿ, ನೀನು ಬರ್ಬೇಕು. ಮಮ್ಮ, ನಾಳೆ ಮರ್ತೋಯ್ತು ಅಂತ ಅಂದ್ರೆ ಸರಿ ಇರಲ್ಲ ನೋಡು. ಧ್ರುವ, ನಾ ಮರ್ತೋಗಕ್ ಚಾನ್ಸೇ ಇಲ್ಲ. ನೀ ಅನೌನ್ಸ್ ಮಾಡಿದ ತಕ್ಷಣ ರಪ್ಪನ್ ಮೊಬೈಲ್ದಾಗ ಅಲಾರಾಮ್ ಇಟ್ಕೊಂಡ್ಬಿಡ್ತೀನಿ. ಆಗ ಅಲಾರಾಮ್ ಹೊಡ್ತೈತೆ, ಆಗೆಲ್ಲ ನೆನ್ಪಿಟ್ಕೊಂಡ್ಬಿಡ್ತೀನಿ. ಸರಿ ಸರಿ. ಆಮೇಲೆ ಮೊಬೈಲ್ ನ ಚಾರ್ಜ್ ಇಡೋದೇ ಮರ್ತ್ಬಿಟ್ಟಿಯಾ? ಹಾ, ನೋಡಿ, ಇಲ್ಲಿ ಯಾರಿಗೂ ರಿಕ್ವೆಸ್ಟ್ ಮಾಡ್ತಿಲ್ಲ, ಇದು ನಮ್ಮಮ್ಮ ಮಾಡಿರೋ ಆರ್ಡರ್. ನೀವೆಲ್ರೂ ಬರ್ಬೇಕು, ಸರಿನಾ? ಹಾ, ಬರ್ತೀವಿ. ಸರಿ ಧ್ರುವ, ಬರ್ತೀವಿ. ಜಯಂತಿ, ಮೈನಾ ಎಲ್ಲಿ? ಮೈನಾನಾ? ಹಾ, ಇಲ್ಲೇ ಎಲ್ಲೋ ಇದ್ಲಲ್ಲ. ಮೈನಾ ಅವರೇ, ಮೈನಾ ಅವರೇ, ಮೈನಾ ಅವರೇ, ಮೈನಾ ಅವರೇ, ಮೈನಾ ಅವರೇ. ಮೈನಾ ಅವರೇ, ಒಂದ್ ನಿಮಿಷ. ಧ್ರುವ ಅವ್ರೆ, ಏನಾಯ್ತು? ಯಾಕೆ ಹೊಡ್ ಬಂದ್ರಿ?
ಪ್ರಶ್ನೆಗಳು ನಾನ್ ನಿಮ್ಮ ಹತ್ರ ಕೇಳಬೇಕು. ಯಾಕೆ ನನ್ನ ನೋಡಿದ್ರು ನೋಡದೇ ಇರೋ ತರ ಬರ್ತಾ ಇದ್ದೀರಾ? ಹಾಗೇನಿಲ್ವಲ್ಲ, ನಂಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಮೈನಾ ಅವರೇ, ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಸುಳ್ಳು ಹೇಳಕ್ ಬರಲ್ಲ. ನಿಜ ಹೇಳಿ, ಯಾಕೆ ನನ್ನ ನೋಡಿದ್ರು ನೋಡದೇ ಇರೋ ತರ ಬರ್ತಾ ಇದ್ದೀರಾ? ಇಲ್ಲಾದ್ರು ಅವ್ರೆ, ನಂಗೆ ನಿಜವಾಗ್ಲೂ ಕಾಫಿ. ಮೈನಾ ಅವರೇ, ನೀವ್ ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳಿ, ನನ್ನ ಹತ್ರ ಸುಳ್ಳು ಹೇಳಕ್ ಹೋಗ್ಬೇಡಿ. ನನಗೆ ಗೊತ್ತು ನನ್ನ ಮೈನಾ ಏನು ಅಂತ. ಏನಂದ್ರೆ? ಅಂದ್ರೆ ನನಗೆ ಗೊತ್ತಿಲ್ವ ನನ್ನ ಫ್ರೆಂಡ್ ಮೈನಾ ಹೇಗೆ ಅಂತ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ಇವಾಗಾದ್ರೂ ನಿಜ ಹೇಳಿ. ಇಲ್ದೇ ಇರೋ ನಿಜನ ಏನಂತ ಹೇಳಿ? ನಂಗೆ ನಿಜವಾಗ್ಲೂ ಕಾಫಿ ಕುಡಿಬೇಕು ಅಂತ ಅನಿಸ್ತು. ಹಾಗಾದ್ರೆ ನೀವು ಬಾಯ್ ಬಿಡಲ್ಲ. ಸರಿ ಆಯ್ತು. ನಾಳೆ ನಮ್ಮ ತಂದೆಯ ಪುಣ್ಯತಿಥಿ ಇದೆ ನಮ್ಮ ಮನೇಲಿ, ನೀವು ಬರಲೇಬೇಕು, ಸರಿನಾ? ಆ, ನಾನಾ? ಹಾ, ನೀವೇ. ನಿಮ್ಮನ್ ಬಿಟ್ಟು ಬೇರೆ ಇಲ್ಲಿ ಯಾರಾದ್ರೂ ಇದಾರಾ? ಧ್ರುವ ಅವ್ರೆ, ಬೇಡ ಅನ್ಸುತ್ತೆ. ಯಾಕೆ ಬೇಡ ಅನ್ಸುತ್ತೆ? ಅದು ಓ, ನಮ್ಮಮ್ಮ ನಿಮ್ಮನ್ನ ಕರ್ದಿರಲ್ಲ ಅಂತನಾ? ಹಾಗೇನಿಲ್ಲ ಮೈನಾ ಅವರೇ, ಅವರು ನಿಮ್ಮನ್ನ ಕರ್ತಿದ್ದಾರೆ, ಅವ್ರೆಲ್ರೂ ಕರೆಯೋದಕ್ಕೆ ಹೇಳಿದ್ದಾರೆ. ಪ್ರಾಮಿಸ್. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನ್ ಯಾಕೆ ಸುಳ್ಳು ಹೇಳಿ ಮೈನಾ ಅವರೇ? ನಿಜವಾಗ್ಲೂ ಕರ್ದಿದ್ದಾರೆ, ಎಲ್ರೂ ಬರಕ್ ಹೇಳಿದ್ದಾರೆ. ನೋಡಿ, ಅವ್ರೆಲ್ರೂ ಕರೆದು ನನ್ನನ್ನು ಕರ್ದಿಲ್ಲ ಅಂದ್ರೆ ನಾನು ಬೇಸರ ಮಾಡ್ಕೋತೀನಿ ಅಂತ ನೀವು ಈ ತರ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ನನ್ಗೆ ಯಾವ ಬೇಸರನೂ ಇಲ್ಲ. ಅವ್ರೆಲ್ರೂ ಕರ್ಕೊಂಡೋಗಿ. ನಾಳೆ ನಾನು ನಿಮ್ಮ ಮನೆಗೆ ಬರೋದು, ನಿಮ್ಮಮ್ಮವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಬೇಕಾ? ಹಾಗೆಲ್ಲ ಏನೂ ಇಲ್ಲ. ನನಗೆ ಅರ್ಥ ಆಗ್ತಿಲ್ಲ, ನಿಮ್ಗೆ ನನ್ನ ಮಾತಿನ ಮೇಲೆ ಯಾಕೆ ನಂಬಿಕೆ ಬರ್ತಿಲ್ಲ? ನೋಡಿ, ಆ ಥರ ಇದ್ದಿದ್ರೆ ನಾನು ಯಾರನ್ನೂ ಕರಿತಾ ಇರ್ಲಿಲ್ಲ. ಎಲ್ರೂ ಕರಿತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಧ್ರುವ ಅವ್ರೆ, ಅವ್ರೆಲ್ರೂ ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ. ನಿಮ್ಮಮ್ಮವ್ರೇ ಕರ್ದಿದಾರಂದ್ರು ನನಗೆ ಬರಕ್ ಒಂಥರ ಆಗ್ತೈತೆ. ಅಲ್ಲ, ನಮ್ಮನೆಗೆ ಬರೋದಕ್ಕೆ ಯಾಕೆ ಈ ಥರ ಮುಜುಗರ? ಜೋ ಧ್ರುವ ಅವ್ರೆ, ದಯವಿಟ್ಟು ನನಗೆ ಬಲವಂತ ಮಾಡ್ಬಿಡಿ, ಬಿಟ್ಬಿಡಿ ನನ್ನ. ಬಿಡೋ ಮಾತೇ ಇಲ್ಲ. ನೋಡಿ, ನೀವು ನಾಳೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ನಮ್ಮ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀರಾ. ನೀವು ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ ಅಷ್ಟೇ. ಧ್ರುವ ಅವ್ರೆ, ನೋಡಿ, ನೀವ್ ಹಿಂಗ್ ಬಲವಂತ ಮಾಡಿದ್ರೆ ನನ್ಗೆ ಹಿಂಸೆ ಆಗುತ್ತಷ್ಟೇ. ನೀವು ನಾಳೆ ಬರ್ದೇ ಹೋದ್ರೆ ನನಗೂ ಅದೇ ಆಗೋದು, ಹಿಂಸೆ. ನೋಡಿ, ಇವಾಗ ನಿಮ್ಮ ಹತ್ರ ಏನ್ ಮಾತು? ನಾಳೆ ಬರ್ಲಿಲ್ಲ ಅಂದ್ರೆ ಅವಾಗ ಮಾತಾಡ್ತೀನಿ. ಮಾತೇನು, ನಿಮ್ಮ ಹತ್ರ ಮಾತೇ ಆಡಲ್ಲ. ನಿಮ್ಗೆ ನಮ್ಮ ಫ್ರೆಂಡ್ಶಿಪ್ ಬೇಕು ಅಂದ್ರೆ, ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ನಾಳೆ ಬರ್ತಿದ್ದೀರಾ ಅಷ್ಟೇ. ಧ್ರುವ ಅವ್ರೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಇವ್ರು ಅರ್ಥನೇ ಮಾಡ್ಕೋತಿಲ್ಲ? पुष्पक, हे अरविंद,